ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡುವುದೇ ಮೊದಲ ಆದ್ಯತೆ ಎಂದ ಕೇಂದ್ರ ರೈಲ್ವೆ ಹಾಗೂ ಜಲಮಂಡಳಿ ಸಚಿವ ವಿ ಸೋಮಣ್ಣ. ಬೇಲೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪುಷ್ಪಗಿರಿ ಮಠದ 1108 ಜಗದ್ಗುರುಗಳಾದ ಶ್ರೀ ಸೋಮೇಶ್ವರ ಸ್ವಾಮೀಜಿ ಅವರಿಗೆ ಗುರುವಂದನೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವುದರ ಮೂಲಕ ನಂತರ ಮಾತನಾಡಿದ ಅವರು, 16 ವರ್ಷಗಳ ಕಾಲ ಗುರುಪೀಠದಲ್ಲಿ ಕೆಲಸ ಮಾಡಿದ ಕೀರ್ತಿ ಸೋಮಶೇಖರ ಸ್ವಾಮೀಜಿಗೆ ಸಲ್ಲುತ್ತದೆ. ಇನ್ನು ಕೊಂಕಣ ರೈಲು ಮಂಗಳೂರು ಹಾರ್ಬರ್ ಆಗಬೇಕು. ಎಲ್ಲ ತಾಲೂಕುಗಳಲ್ಲೂ ರೈಲು ಸಂಚರಿಸುವ ಕೆಲಸ ಮಾಡಬೇಕಿದೆ. ಬೇಲೂರು ಒಂದು ಪವಿತ್ರವಾದ ಸ್ಥಳ. 1994 ಹಾಗೂ 95ರಲ್ಲಿ ಮಂಗಳೂರು ಸಕಲೇಶಪುರ ಬೇಲೂರು ರೈಲು ಅನುಮೋದನೆ ಪಡೆದಿತ್ತು. ಆದರೆ ಸುಮಾರು 20 ವರ್ಷಗಳಿಂದ ಕೆಲಸ ನಿಂತಿದ್ದು, ಅದು ಇಂದು ಕಾರ್ಯಗತಕ್ಕೆ ತರಲು ಪ್ರಧಾನಿ ಮೋದಿಜಿಯವರ ಸೂಚನೆ ಮೇರೆಗೆ ಆರಂಭಿಸಲು ಸಿದ್ಧರಿದ್ದೇವೆ. ಇದಕ್ಕೆ ಮಾಜಿ ಪ್ರಧಾನಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್ ಡಿ ದೇವೇಗೌಡರ ಶ್ರಮವೂ ಹೆಚ್ಚಿದ್ದು, ಜಿಲ್ಲೆಯಲ್ಲಿ 45 ಕಿಲೋಮೀಟರ್ ರೈಲು ಸಂಚಾರಕ್ಕೆ ಸೇರುತ್ತದೆ. ಇನ್ನು ಭೂ ಸ್ವಾಧೀನ ಕೆಲಸ ನಡೆಯುತ್ತಿದೆ. ಭೂ ಮಾಲೀಕರಿಗೆ ಮೋಸವಾಗದಂತೆ ಪರಿಹಾರ ಕೊಡಬೇಕಿದೆ. ನಾನು ಅಧಿಕಾರದಲ್ಲಿರುವಂತಹ ತನಕ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದರು. ಇನ್ನು ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಸೋಮಶೇಖರ ಸ್ವಾಮೀಜಿಯವರು, ಕೇಂದ್ರ ಸಚಿವರು ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ಬಂದಿರುವುದು ಸಂತೋಷ. ಕೇಂದ್ರ ಸಚಿವರು ಅಂದರೆ ಹೆಚ್ಚಿನ ಒತ್ತಡ ಇರುತ್ತೆ. ಕೆಲವರು ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿರುತ್ತಾರೆ. ಹಾಸನ ಜಿಲ್ಲೆಗೆ ಸೋಮಣ್ಣ ಅವರ ಭೇಟಿ ಸಂತಸ ತಂದಿದೆ. ಬೇಲೂರನ್ನ ಅಭಿವೃದ್ಧಿಪಡಿಸುವ ಕಾರ್ಯ ಮಾಡಬೇಕಿದೆ. ಅವರ ಸರಳತೆಯ ಜೊತೆಗೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೇಲೂರು ತಾಲೂಕು ನೀರಾವರಿಯಲ್ಲಿ ಹಿಂದಿನಿಂದಲೂ ವಂಚಿತರಾಗುತ್ತಿದ್ದೇವೆ. ರೈತರಿಗೆ ಶಾಶ್ವತ ಪರಿಹಾರ ಬೇಕಿದೆ. ಕೇಂದ್ರ ಸಚಿವರು ಜಲಮಂಡಳಿ ಖಾತೆ ಹೊಂದಿದ್ದು, ಬೇಲೂರಿನ ಸಮಸ್ಯೆ ಬಗ್ಗೆ ಚರ್ಚಿಸಿ ಪರಿಹಾರ ಮಾಡಿಕೊಡಬೇಕು. ಇದಕ್ಕೆ ನೂತನ ಸಂಸದರು ಉತ್ಸಾಹಿಗಳಾಗಿದ್ದು, ಅವರು ಬೇಲೂರಿನ ಬಗ್ಗೆ ಗಮನ ಹರಿಸಬೇಕೆಂದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅವರು ಮಾತನಾಡಿ, ಹಳೇಬೀಡು ಪುಷ್ಪಗಿರಿ ಮಠ ಜಾತ್ಯತೀತವಾಗಿ ಬಡವರು ಎಂಬ ಭೇದ ಭಾವವಿಲ್ಲದೆ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ. ಸಮಾಜದ ಏಳ್ಗೆ ಮುಖ್ಯ. ನಾನು ಪ್ರಾಮಾಣಿಕವಾಗಿ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆ. ಹಾಸನ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಪ್ರಾಮಾಣಿಕ ಸೇವೆ ಮಾಡುತ್ತೇನೆ ಎಂದರು. ನನಗೆ ಯಾರಾದರೂ ಒಬ್ಬರು ಸ್ವಾಮಿಗಳು ಮೊದಲನೇ ಬಾರಿಗೆ ಕರೆದು 5 ನಿಮಿಷ ಬಂದು ಹೋಗ್ಬೇಕು ಅಂತ ಹೇಳಿದವರು ಪುಷ್ಪಗಿರಿಯ ಮಹಾಸಂಸ್ಥಾನದ ಪರಮ ಪೂಜ್ಯ ಶ್ರೀಗಳವರು. ನಾನು ಅವ್ರಿಗೆ ಅಭಾರಿಯಾಗಿರ್ತೇನೆ. ಸಹಸ್ರಾರು ಜನ ಭಕ್ತರು ತಾವು ಕೂತಿದ್ದೀರಾ. ಒಂದು ಸತ್ಯ, ಸಾಂಸ್ಕೃತಿಕ ಹಿನ್ನೆಲೆ, ಸಂಸ್ಕಾರ, ಈ ರಾಷ್ಟ್ರ ನಡೆದು ಬಂದ ದಾರಿಯನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನನಗೆ 2 ಇಲಾಖೆಗಳನ್ನು ಕೊಟ್ಟಿದ್ದಾರೆ. ದೇವೇಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದಂಥವ್ರು. ಒಂದು ರಾಜ್ಯದ ಮಂತ್ರಿಯಾಗಿ ರೈಲ್ವೆ, ಮತ್ತೊಂದು ಜನಶಕ್ತಿ. ಇಡೀ ದೇಶದ ನೀರಾವರಿ ಸ್ವಾಮಿಗಳ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಅತ್ಯಂತ ಸರಳವಾದಂತಹ ಸ್ವಾಮಿಗಳು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಹಿರಿಮೆ ನಮ್ಮ ಹಳಬೇಡು ಸಂಸ್ಥಾನ ಮಠದ ಸ್ವಾಮಿಗಳಿಗೆ ಸಲ್ಲಿಸ್ತದೆ. ಯಾಕಂತ ಹೇಳಿದ್ರೆ ಬಡವರಿಗೆ, ದೀನದಲಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೂ ಜಾತ್ಯತೀತವಾಗಿ ಒಂದು ಒಳಿತನ್ನ ಬಯಸುವಂತ ಹೇಳಿದ್ರೆ ಈ ಯಾವ ಒಂದು ಕೃತಜ್ಞತೆಗಳನ್ನ ಖಂಡಿತವಾಗಿ ನಾವು ನಮ್ಮ ಗುರುಗಳಿಗೆ ಅರ್ಪಣೆ ಆಗ್ತೇವೆ. ಜೊತೆಗೆ ಗುರುಗಳ ಒಂದು ಮಾರ್ಗದರ್ಶನದಲ್ಲೇ ಈ ಏನು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಂಸದನಾಗಿ ಇವೆಲ್ಲರ ಒಂದು ಸಲಹೆ ಸಹಕಾರದಿಂದ ನಾನು ಆಯ್ಕೆ ಮಾಡಿದರೆ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಹೇಳ್ಕೊಂಡು ಹೋಗ್ತೀವಿ ಅಂತ ಪ್ರಾಮಾಣಿಕವಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ ಜೊತೆಗೆ ನಮಗೂ ಸಹ ನಮ್ಮ ಕುಟುಂಬಕ್ಕೂ ವೀರೇಶ್ವರ ಸಮಾಜಕ್ಕೂ ಒಂದು ಅನುಭವದ ಸಂಬಂಧ. ಯಾಕಂತ ಹೇಳಿದ್ರೆ ನಮ್ಮ ತಾತ ಮುಖ್ಯಸ್ವಾಮಿಗಳು ಯಾವಾಗಲೂ ಒಂದು ವೀರೇಶ್ವರ ಸಮಾಜದ ಏಳಿಗೆಗೆ ಯಾವಾಗಲೂ ಸಂಸದರಾದಾಗ, ಸಚಿವರಾದಾಗ ಸೋಮಣ್ಣ ಅವರು ರಾಜಣ್ಣವ್ರಿಗೆ ಬೇಸರ ಮಾಡಿದ್ರು. ಸ್ವಾಗತ ಮಾಡಕ್ಕೆ ಬಿಡ್ಲಿಲ್ಲಪ್ಪ. ಸೋಮಣ್ಣ ಅವರು ವಿಶೇಷವಾಗಿ ಉದ್ಘಾಟನೆಯನ್ನ ಮಾಡಿ, ಬಹುಶಃ ರಾಜಣ್ಣನವರು ಇವತ್ತು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ದಾಸೋಹಿಗಳು. ಅವರು ನಿಮ್ಮೆಲ್ಲ ಬಹಳ ಅಭಿಮಾನಿಗಳು. ಬಹುಶಃ ವಿಶೇಷವಾಗಿ ಇಡೀ ಅವರ ಕುಟುಂಬ ಇವತ್ತು ಪುಷ್ಪಗಿರಿ ಸಂಸ್ಥೆ ಕಾರ್ಯದರ್ಶಿಗಳಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಅವರು ಈ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಸಕರಿದ್ದಾರೆ, ನಿಮ್ಮೆಲ್ಲ ಸ್ನೇಹಿತರು, ಹಳೆ ಸ್ನೇಹಿತರು, ಜವೇಗೌಡರ ಆದಿಯಾಗಿ ಮಂಜಣ್ಣವರು, ನಮ್ಮೆಲ್ಲ ಸ್ನೇಹಿತರಿದ್ದಾರೆ, ನಮ್ಮ ಲಿಂಗೇಶಣ್ಣನವರು ಇದ್ದಾರೆ. ಎಲ್ಲರೂ ಸಮ್ಮುಖದಲ್ಲಿ ತಾವು ಈ ಕಾರ್ಯಕ್ರಮ ಬಂದದ್ದು ನಮ್ಗೆ ಬಹಳ ಸಂತೋಷ ಆಯಿತು ಅಂತ ಈ ಮುಖಾಂತರ ಕೇಳ್ಕೊಳ್ತಾ, ಏನಂಬ ಲಿಂಗೇಶಣ್ಣವರು ಒಂದು ವರದಿ ಕೊಟ್ಟರು ನಿಮಗೆ, ಹಳೆ ಬಿಡ್ಕೊಂಡು ಟ್ರೈನ್ ಬಿಡಿ ಅಂತ ಹೇಳಿ. ಸಾಧ್ಯ ಆದ್ರೆ ನಾನು ಬೇರೆ